ಮಾನವ ಜನ್ಮ ದೊಡ್ಡದಲ್ಲ, ಮಾನವೀಯತೆ ದೊಡ್ಡದು. ಧರ್ಮ ದೊಡ್ಡದಲ್ಲ, ದಯೆ ದೊಡ್ಡದು. ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯ ಶುಭಾಶಯಗಳು. ಜಾತಿ ಮತಗಳ ಗೋಡೆ ಒಡೆದು ಇವ ನಮ್ಮವ ಎಂಬ ಮನುಷ್ಯ ಧರ್ಮವ ಸಾರಿದವರು. ಲಿಂಗದ ಮೂಲಕ ಪ್ರತಿಯೊಬ್ಬರ ಕೈಗೂ ದೈವ ನೀಡಿದ ಬಸವಣ್ಣನವರ ಕ್ರಾಂತಿ ನಿಮಗೆ ಗೊತ್ತೇ? ಜನನ 12ನೇ ಶತಮಾನ. ತಂದೆ ತಾಯಿ ಮಾದರಸ ಮತ್ತು ಮಾದಲಾಂಬಿಕೆ. ಸ್ಥಳ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ. ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಬಾಲ್ಯದಲ್ಲೇ ಧಾರ್ಮಿಕ ಅನಿಷ್ಟಗಳು ಮತ್ತು ಲಿಂಗ ತಾರತಮ್ಯದ ವಿರುದ್ಧ ಸಿಡಿದೆದ್ದರು. ಸಮಾನತೆಯ ಹುಡುಕಾಟದಲ್ಲಿ ಕೂಡಲ ಸಂಗಮಕ್ಕೆ ತೆರಳಿದರು. ಕೂಡಲ ಸಂಗಮದಲ್ಲಿ ಈಶಾನ ಗುರುಗಳ ಮಾರ್ಗದರ್ಶನದಲ್ಲಿ ವಿದ್ಯಾಭ್ಯಾಸ ಮಾಡಿದರು. ನಂತರ ಬಿಜ್ಜಳ ರಾಜನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಮುಂತಾದ ಸಮಾಜಮುಖಿ ಕಾರ್ಯಗಳನ್ನು ಕೈಗೊಂಡಿದ್ದರು. ಜಗಜ್ಯೋತಿ ಬಸವಣ್ಣ ಧರ್ಮ ಸಂಸ್ಥಾಪನೆಗಾಗಿ ಕನ್ನಡ ಮಣ್ಣಲ್ಲಿ ಅವತರಿಸಿದ ಮಹಾನ್ ಚೇತನ. ಈ ಲೋಕದಲ್ಲಿ ಧರ್ಮದ ಹೆಸರಲ್ಲಿ ಅಧರ್ಮ ಹೆಚ್ಚಾದಾಗ, ಭಕ್ತಿಯ ಹೆಸರಲ್ಲಿ ಭೇದಭಾವ ಬೆಳೆದಾಗ, ಶಿವ ತನ್ನ ಶ್ರೇಷ್ಠ ಗಣನಾದ ನಂದಿಯನ್ನು ಭೂಲೋಕಕ್ಕೆ ಕಳುಹಿಸಿ ಧರ್ಮವನ್ನು ಮರುಸ್ಥಾಪಿಸಲೆಂದೇ ಅವತರಿಸಿದ ಆ ಶ್ರೇಷ್ಠ ಗಣನೇ ಬಸವಣ್ಣ. ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಬಸವಣ್ಣನವರ ಮನಸ್ಸು ಸಮಾಜದ ಕೆಳವರ್ಗದ ಜನರ ನೋವಿನ ಜೊತೆ ಬೆರೆತಿತ್ತು. ಜಾತಿ ಬೇಡ, ಕುಲ ಬೇಡ, ಗೋತ್ರ ಬೇಡವಯ್ಯ, ಶಿವಭಕ್ತನಿಗೆ ಇವುಗಳೇನು ಬೇಕಯ್ಯ ಅಂತ ಹೇಳಿ ಮಾನವೀಯತೆಯನ್ನ ಅಪ್ಪಿಕೊಂಡರು. 12ನೇ ಶತಮಾನದಲ್ಲಿ ಜಾತಿಯ ಹೆಸರಲ್ಲಿ ತುಂಬನೇ ಶೋಷಣೆಗಳು ನಡೆದಿದ್ದವು. ದೇವರು ಎಲ್ಲರದ್ದಾದರೂ ದೇವಾಲಯ ಕೆಲವರಿಗೆ ಮಾತ್ರ ಸೀಮಿತವಾಗಿತ್ತು. ಆಗ ಬಸವಣ್ಣ ಕಟ್ಟಿದ ಕಲ್ಲಿನ ಗುಡಿಯೊಳಗೆ ದೇವರಿಲ್ಲವಯ್ಯ, ಕಟ್ಟಿದ ಮನದೊಳಗೆ ದೇವರಿರುವನಯ್ಯ ಎಂದು ಹೇಳಿ ದೇವನಿಗೂ ಮತ್ತು ಮನುಷ್ಯನಿಗೂ ಇರುವ ಕಾಲ್ಪನಿಕ ಗೋಡೆಯನ್ನು ಕೆಡವಿ ಹಾಕಿದರು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನಿನ ಕಳಸವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿ ಹೊರಗಿದ್ದ ದೇವಾಲಯವನ್ನ ಒಳಗೆ ತಂದು ಪ್ರತಿಯೊಬ್ಬರ ಕೈಯಲ್ಲೂ ದೇವರಿದ್ದಾನೆ ಅಂತ ಹೇಳಿ ಇಷ್ಟಲಿಂಗ ತತ್ವನ ಸ್ಥಾಪಿಸಿದ್ದು ಜಗದ್ಗುರು ಬಸವಣ್ಣ. ನಾವು ಮಾಡೋ ಕೆಲಸನೇ ದೇವರ ಪೂಜೆ, ಕಾಯಕವೇ ಕೈಲಾಸ. ಇದೀಗ ಲೋಕತತ್ವ. ಕಾಲಬುಡಕ್ಕೆ ನಾವು ದೇವರಲ್ಲ, ನಮ್ಮಲ್ಲಿರೋದನ್ನು ಹಂಚಿ ನಿಸ್ವಾರ್ಥ ಸೇವೆ ಮಾಡೋದೇ ಶ್ರೇಷ್ಠ ಧರ್ಮ ಅಂತ ಹೇಳಿ ದಾಸೋಗ ಪದ್ಧತಿಯನ್ನು ಸ್ಥಾಪಿಸ್ತಾರೆ. ಪ್ರಪಂಚದ ಮೊಟ್ಟ ಮೊದಲ ಡೆಮೋಕ್ರಸಿಯಾದ ಅನುಭವ ಮಂಟಪವನ್ನು ಸ್ಥಾಪಿಸಿದ್ದು ಬಸವಣ್ಣ. ಇಲ್ಲಿ ಯಾವುದೇ ಜಾತಿ ಮತ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಮಾತನಾಡುವಂತಹ ಅವಕಾಶ ಕಲ್ಪಿಸಿ ಈ ಚಿಂತನೆ ಗ್ರಾಮದಿಂದ ಗ್ರಾಮಕ್ಕೆ ಹರಡಿ ಕರ್ನಾಟಕದಾದ್ಯಂತ ಪಸರಿಸಿತು. ಈಗ ಕೋಟ್ಯಾಂತರ ಜನರು ಈ ಮಾರ್ಗನ ಅನುಸರಿಸುತ್ತಿದ್ದಾರೆ. ಮಾಸಿ ಹೋಗುತ್ತಿದ್ದ ನಮ್ಮ ಸನಾತನ ಧರ್ಮನ ಮರುಸ್ಥಾಪಿಸಲೆಂದೇ ಹುಟ್ಟಿದ್ದು ಲಿಂಗಾಯತ ಸಮುದಾಯ. ಸತ್ಯ ಧರ್ಮದ ಬೆಳಕಿಗಾಗಿ ಅವತರಿಸಿದ ಬಸವಣ್ಣನವರು ನಮ್ಮ ಕನ್ನಡ ನಾಡಿನಲ್ಲಿ ಜನಿಸಿದ್ದು ನಮ್ಮ ಪುಣ್ಯ. ಇಡೀ ಭಗವದ್ಗೀತೆಯ ಸಾರಾಂಶವೇ ಬಸವಣ್ಣನವರ ವಚನಗಳಲ್ಲಿ ಅಡಗಿದೆ. ಬಸವಣ್ಣನವರು ಹೇಳುತ್ತಾರೆ, ದೇವರು ಎಲ್ಲಿದ್ದಾನೆ? ಮಾಡುವ ನೀಡುವ ಭಕ್ತನ ಕಂಡಡೆ ನಿಧಿ ನಿಧಾನವ ಕಂಡಂತಾಯಿತು. ಏನು ದೇವರು ಅಂದ್ರ ಬರೇ ಗುಡಿಯೊಳಗ ಅಂತಲ್ಲ, ದುಡಿಯುವುದು, ದುಡಿದಿದ್ರೊಳಗೊಂದಿಷ್ಟು ಸಮಾಜಕ್ಕೆ ಹಂಚಿ ಸಂತೋಷ ಪಡುವ ಮನುಷ್ಯನ ಹೃದಯದೊಳಗ ದೇವರದಾನ. ಅವನ ಮುಖ ನೋಡಿದ್ರೆ ಸಾಕು, ಕೂಡಲ ಸಂಗಮನನ್ನ ನೋಡಿದಷ್ಟು ಸಂತೋಷ. ಇಷ್ಟ ಆದರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.